ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ವಿಡಿಯೋದ ರೆಸಿಪಿ ಮಣ್ಣಿನ ಪಾತ್ರೆಯಲ್ಲಿ ಬೂತಾಯಿ ಮೀನಿನ ಹುಳಿಮೆಣಸು ಸಾರು ಅಥವಾ ಮತ್ತಿ ಮೀನಿನ ಹುಳಿಮೆಣಸು ಸಾರು ಅಥವಾ ಪುಳಿ ಮುಂಚಿಂದಲ ಕೂಡ ಹೇಳ್ಬೋದು. ಇದು ಕೇರಳದ ಕೋಟೈಮ್ ಸ್ಟೈಲಲ್ಲಿ ಮಾಡಿರೋದು, ಹಾಗಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕಬೇಕಾಗುತ್ತೆ. ಇಲ್ಲಿ 1 kg ನಾನು ಮೀನು ತಗೊಂಡಿದ್ದೇನೆ. ಅದನ್ನು ಇವಾಗ 10 ನಿಮಿಷ ನೀರಲ್ಲಿ ಹಾಕಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಶುಚಿಯಾಗಿ ತಗೊಂಡು ಬರ್ತೇನೆ. ನಂತರ ಏನೆಲ್ಲ ಮಸಾಲೆ ಬೇಕು ಅಂತ ಹೇಳ್ತೇನೆ. ನಾನು ಇಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಹುಣಸೆ ನೀರು ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ 3 ಟೊಮೆಟೊ ತಗೊಂಡು, ಚಿಕ್ಕ ಟೊಮೆಟೊ ಆದರೆ 3, ದೊಡ್ಡ ಟೊಮೆಟೊ ಆದರೆ 2 ಸಾಕು. ಅದನ್ನು ನೀವು ಕಟ್ ಮಾಡಿ ರುಬ್ಬಬೇಕು. ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಮೆಂತ್ಯ ಮತ್ತು ಮೆಣಸಿನ ಮಸಾಲೆ ಇಷ್ಟನ್ನು ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದನ್ನು ಈಗ ಹೇಗೆ ಮಾಡೋದು ಅಂತ ಕೂಡ ಹೇಳಿಕೊಡ್ತೇನೆ. ಸ್ವಲ್ಪ ಬಿಸಿನೀರಿಗೆ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣು ಹಾಕಿ, ಯಾಕೆಂದರೆ ನಾನಿಲ್ಲಿ ಅಂಬಟೆಯನ್ನು ಸೇರಿಸೋದ್ರಿಂದ ಹುಣಸೆಹಣ್ಣು ಕಮ್ಮಿ ಆಗ್ತಾಯಿದ್ದೇನೆ. ಮತ್ತು ಮಾವಿನಕಾಯಿ ಹಾಕೋಗಿದ್ರೆ ಇನ್ನಷ್ಟು ಹುಣಸೆಹಣ್ಣನ್ನು ಕಮ್ಮಿ ಮಾಡಬೇಕು. ಮಣ್ಣಿನ ಪಾತ್ರೆ ಹೋಗುವಷ್ಟು ಬಿಸಿ ಮಾಡಬೇಕು, ಇಲ್ಲಾಂದರೆ ಹಸಿ ಎಣ್ಣೆ ವಾಸನೆ ಬರುತ್ತೆ. ಇದು ಚೆನ್ನಾಗಿ ಈ ಥರ ಹೋದ ಮೇಲೆ ಒಂದು 2.5 ಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ. ಹಿಂದೆ ಕೂಡ ನಾನು ಇದೇ ರೀತಿ ತೋರಿಸಿದ್ದೇನೆ ಬೇರೆ ಥರ, ಯಾಕಂದರೆ ಇದೇ ರೆಸಿಪಿಯಲ್ಲಿ ಸ್ವಲ್ಪ ಒಂಚೂರು ಚೇಂಜ್ ಆಗಿ ತೋರಿಸ್ತೇನೆ. ಇವಾಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾವು ಒಂದೊಂದು ಐಟಮ್ಸ್ ಹಾಕ್ತಾ ಹೋಗಬೇಕು. ಈ ಮೀನು ಸಾರಿಗೆ ಸಾಸಿವೆ ಹಾಕಬೇಕು, ಚೆನ್ನಾಗಿರುತ್ತೆ. ಈಗ ಮೊದಲು ಸಾಸಿವೆಯನ್ನು ಸಿಡಿಸಬೇಕು, ಸಾಸಿವೆಯ ನಂತರ ಮೆಂತ್ಯವನ್ನು ಸಿಡಿಸಬೇಕು. ಮೆಂತ್ಯ ಆದಮೇಲೆ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಇದನ್ನು ಫ್ರೈ ಮಾಡಬೇಕು. ಈ ಮೂರನ್ನು ಫ್ರೈ ಮಾಡ್ತಾ ಬರುವಾಗ ನಾವು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಒಂದೊಂದನ್ನೇ ಹಾಕ್ತಾ ಬರಬೇಕು. ಅದಕ್ಕಾಗಿ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಅಂತ ಹೇಳೋದು. ಇದೆಲ್ಲವನ್ನು ಕೂಡ ಫ್ರೈ ಮಾಡಿ ಒಂದೊಂದು ನೋಡಿ, ಶುಂಠಿ ಇದೆಲ್ಲ ಹಸಿ ವಾಸನೆ ಹೋಗ್ತಾ ಇರಬೇಕು. ಶುಂಠಿ, ಹಸಿಯಾದ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮೇಲೆ ಕಟ್ ಮಾಡಿದ ಒಂದು ದೊಡ್ಡ ಈರುಳ್ಳಿ ಆದರೆ 1.5, ಚಿಕ್ಕ ಈರುಳ್ಳಿ ಆದರೆ ಒಂದು 2.5 ಈರುಳ್ಳಿಯಷ್ಟು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಹೋಗಬೇಕು. ಈರುಳ್ಳಿಯ ಬಣ್ಣ ಚೇಂಜ್ ಆಗುವವರೆಗೆ ಹಸಿಮೆಣಸಿನಕಾಯಿ ಇದು ಒಂದು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ಅದು ನಮಗೆ ಘಮ ಘಮ ಅಂತ ಬರುವಾಗ ಅದರ ಒಂದು ನಮಗೆ ಫ್ಲೇವರ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಹಾಗೆ ಈಗ ಮೆಣಸಿನ ಮಸಾಲೆಯನ್ನು ಕೂಡ ಹಾಕಿ ಮೆಣಸಿನ ಮಸಾಲೆಯನ್ನು ಚೆನ್ನಾಗಿ ಕುದಿಸಬೇಕು. ಇದರದ್ದು ಕೂಡ ಹಸಿ ವಾಸನೆ ಹೋಗಬೇಕು. ಅದರ ಹಿಂದೆಯೇ ನಾವು ಟೊಮೆಟೊ ಆದರೆ ಟೊಮೆಟೊ ಕೆಚಪ್ಪೆಲ್ಲ ಹಾಕಬಾರ್ದು, ಟೊಮೆಟೊ ರುಬ್ಬಿನೇ ಹಾಕಬೇಕು. ಕೆಲವರು ಟೊಮೆಟೊ ಕೆಚಪ್ ಹಾಕಿ ಅದನ್ನು ಸಾರನ್ನ ಹಾಳು ಮಾಡ್ತಾರೆ. ಮತ್ತು ಇದು ಮೆಣಸಿನ ಮಸಾಲೆ ಸರಿಯಾಗಿ ಫ್ರೈ ಆಗ್ತಾ ಇರುವಾಗ ನಾವು ಟೊಮೆಟೊ ರುಬ್ಬಿದ್ದಲ್ವ ಅದನ್ನು ಹಾಕಿ ಜೊತೆಯಾಗಿ ಫ್ರೈ ಮಾಡಬೇಕು. ನಂತರದಲ್ಲಿ ನಾವು ಉಪ್ಪು ಹಾಕಬೇಕು. ಈಗ ನಾನು ಮೆಣಸಿನ ಮಸಾಲೆ ಅಂದರೆ ಅದಕ್ಕೆ ಧನಿಯಾ ಬೀಜ ಹಾಕಿದ್ದೇನೆ. ಮೆಣಸನ್ನು ಧನಿಯಾ ಬೀಜವನ್ನು ಸಾಮಾನ್ಯವಾಗಿ ನಾನು ಉರಿಯುವಾಗ ಎಣ್ಣೆಯಲ್ಲಿ ಹುರಿದು ಹಾಕಿರೋದು, ಮತ್ತು ಧನಿಯಾ ಪುಡಿಯೆಲ್ಲ ಹಾಕಬೇಕಾಗಿಲ್ಲ. ಅಕಸ್ಮಾತ್ ಧನಿಯಾ ಬೀಜ ಹಾಕಿಲ್ಲ ಅಂದರೆ ಧನಿಯಾ ಪುಡಿ ಹಾಕ್ಬೋದು ನೀವು. ಹಾಗೆ ಇದನ್ನು ಈಗ ಅದರ ಒಂದು ಹಸಿ ವಾಸನೆ ಹೋಗೋ ತನಕ ಎಷ್ಟು ಕುದಿಸಬೇಕಂದ್ರೆ, ಜೊತೆಗೆ ನಾವು ಹಿಂಡಿ ಇಟ್ಟ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ಹಾಕಿದ್ದೇವಲ್ಲ, ಆ ಬಿಸಿಯಲ್ಲಿ ಆರಿದ ಮೇಲೆ ಚೆನ್ನಾಗಿ ಹಿಂಡಿ ಸೋಸಿ ಹಾಕಿ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಅದಾಗಲೇ ಮೆಣಸಿನ ಮಸಾಲೆ ಜೊತೆ ನಾವು ಅರಿಶಿನ ಪುಡಿ ಕೂಡ ಹಾಕಿದ್ದೇವೆ. ಈಗ ಉಪ್ಪು ಕೂಡ ಹಾಕಿದ್ದೇನೆ. ಈಗ ಒಂದು ಕನಿಷ್ಠ ಪಕ್ಷ ಒಂದು 15ರಿಂದ 20 ನಿಮಿಷ ಹೀಗೆ ಕುದೀಲಿ, ಆಗಲೇ ನಮಗೆ ಅದು ಸಾರು ಚೆನ್ನಾಗಿ ಬರೋದು. ನೋಡಿ, ಈಗ ಅಂಬಟೆಕಾಯಿನ ಕೂಡ ಸೇರಿಸಿದೆ. 1 kg ಮೀನಿಗೆ 4 ಅಂಬಟೆಕಾಯಿ ಸೇರಿಸುವಾಗ ಪ್ರತ್ಯೇಕವಾಗಿ ಹೇಳ್ತೇನೆ, ಹುಣಸೆಹಣ್ಣಿನ ಇದು ಕಡಿಮೆ ಮಾಡಬೇಕು ಅಳತೆ. ಈಗ ಮೀನು ಹಾಕಿ ಬರೀ 2 ನಿಮಿಷ ಇದನ್ನು ಬೇಯಿಸಿದರೆ ಸಾಕು, ನಿಮ್ಮ ಪುಳಿ ಮುಂಚೆ ಅಥವಾ ಮೆಣಸಿನ ಮಸಾಲೆ ರೆಡಿಯಾಗುತ್ತೆ. ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ನೀರು ದೋಸೆ, ಅದು ಗೋಧಿ ರುಬ್ಬಿದ ದೋಸೆಗೆ ಇದು ಹೇಳೋದೇ ಬೇಡ, ಅಷ್ಟು ಸೂಪರಾಗಿರುತ್ತೆ. ಮನೆಯಲ್ಲಿ ಮಾಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿದೆ ಅಂತ ಕೂಡ ಒಂದೇ ಒಂದು ಸಲ ನೀವು ನನ್ನ ಸಾರನ್ನ ಮಾಡಿ ತಿಂದು ಹೇಗಿದೆ ಅಂತ ಹೇಳಲಿಲ್ಲ, ಮುಂದೆ ಹೇಳ್ಬೋದು ಅಂತ ಒಂದು ಆಸೆಯಲ್ಲಿದ್ದೀನಿ ನಾನು. ಹಾಗೆ ನೀವೆಲ್ಲ ಹೇಳಿದ್ರಲ್ಲ ಮತ್ತಷ್ಟು ಒಳ್ಳೆಯ ಅಡುಗೆಯಲ್ಲಿ ಒಂದಿಗೆ ಬರೋದು ನಾನು. ನೋಡಿ, ನಮ್ಮ ನಾಯಿ ಕೂಡ ಹೇಳ್ತಾ ಇದ್ದೆ, ನೋಡಿ ಎಷ್ಟು ಚೆನ್ನಾಗಿದೆ ನಿನ್ನ ಅಡುಗೆ ಅಂತ. ಇದು ನೋಡಿ, ನಮ್ಮ ಈ ಒಂದು ಪಾತ್ರೆಯಲ್ಲಿ ಕುದಿಯೋದು ಕಾಣುವಾಗಲೇ ನಿಮ್ಗೆ ಗೊತ್ತಾಗುತ್ತಲ್ವ ಸಾರೆಲ್ಲ ಬಹಳ ಚೆನ್ನಾಗಿದೆ ಅಂತ.
ನಿಮ್ಮ ಸಪೋರ್ಟ್ ಪ್ರೀತಿ ಇರಲಿ. ಮತ್ತಷ್ಟು ಒಳ್ಳೆ ಅಡುಗೆಯೊಂದಿಗೆ ಬರ್ತೇನೆ. ಈ ಸಾರಂತೂ ಸೂಪರಾಗಿರುತ್ತೆ. ಖಂಡಿತವಾಗಿ ಮನೆಯಲ್ಲಿ ಮಾಡಿ ಇದರ ರುಚಿಯೆಲ್ಲ ತಿಂದು ನೋಡಿ ನನಗೆ ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ವೀಡಿಯೋಗಳೊಂದಿಗೆ ಹಾಗೂ ಬೇರೆ ಬೇರೆ ರೀತಿಯ ವೆಜ್ ನಾನ್ ವೆಜ್ ವೀಡಿಯೋಗಳೊಂದಿಗೆ ಬರ್ತೇನೆ. ಮತ್ತೆ ಮೀಟ್ ಮಾಡೋಣ. ಎಲ್ರಿಗೂ ಟಾಟಾ ಒನ್ಸ್ ಅಗೇನ್. ಬೈ ಬೈ. ಸಿ ಯು. ಟೇಕ್ ಕೇರ್.